ಸ್ನೇಹಿತರೆ, ಜಸ್ಟ್ ಇಮ್ಯಾಜಿನ್, ಒಂದು ರಾಜ್ಯದ ಮುಖ್ಯಮಂತ್ರಿ ನಮ್ಮ ದೇಶದ ಮಾಜಿ ಪ್ರಧಾನಿಯನ್ನ ಕೊಂದವರನ್ನ ಪರೋಕ್ಷವಾಗಿ ಆರಾಧಿಸ್ತಾರೆ ಅಂತ ಹೇಳಿದ್ರೆ ಏನರ್ಥ? ತಮಿಳುನಾಡಿನಲ್ಲಿ ತಲಬದಿ ವಿಜಯ್ ಇಂಥ ಒಂದು ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಕುರ್ಚಿ ಏರಿದ ಬೆನ್ನಲ್ಲೇ ಭಾರತದಲ್ಲಿ ಶಾಶ್ವತವಾಗಿ ಬ್ಯಾನ್ ಆಗಿರೋ ರಾಜೀವ್ ಗಾಂಧಿಯವರನ್ನ ಕೊಲೆ ಮಾಡೋಕೆ ಕಾರಣನಾಗಿದ್ದ LTTE ಉಗ್ರ ಸಂಘಟನೆ ಹಾಗೂ ವೇಲುಪಿಳ್ಳೆ ಪ್ರಭಾಕರನ್ ಇತಿಹಾಸವನ್ನು ಕೆದಕಿದ್ದಾರೆ. ಸಿಎಂ ವಿಜಯ್ ಅವರ ಈ ಒಂದೇ ಒಂದು ಪೋಸ್ಟ್ ಇಡೀ ದೇಶದ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಇದರಿಂದ ಬಿಜೆಪಿ ಕೆಂಡಾಮಂಡಲವಾಗಿದ್ದರೆ ಕಾಂಗ್ರೆಸ್ ಉಸಿರುಗಟ್ಟದಂತಾಗಿದೆ. ರಾಹುಲ್ ಗಾಂಧಿ ಅವರ ಅಪ್ಪನನ್ನ ಕೊಂದವರು LTTನವರು, ಅವ್ರನ್ನ ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಸಪೋರ್ಟ್ ಮಾಡಿ ಅಧಿಕಾರಕ್ಕೆ ತಂದಿರೋ ವಿಜಯ್ ಆರಾಧಿಸ್ತಾ ಇದ್ದಾರೆ. ಏನಾಗ್ಬೋದು ಕಾಂಗ್ರೆಸ್ಗೆ? ಹಾಗಿದ್ರೆ ವಿಜಯ್ ಈಗ ಯಾಕೆ ಇಂಥ ಕೆಲಸ ಮಾಡಿದೆ? ಪ್ರಭಾಕರನ್ ಯಾಕೆ ಬೇಕು ವಿಜಯ್ಗೆ ಇವಾಗ? ಇದರ ಹಿಂದಿರೋ ಲೆಕ್ಕಾಚಾರ ಏನು? ತಮಿಳುನಾಡಿನಲ್ಲಿ ವಿಜಯ್ ಪ್ರಯೋಗ ಮಾಡ್ತಿರೋ ಈ ನ್ಯೂ ದ್ರಾವಿಡಿಯನಿಸಂ ಬಾಣದ ಗುಟ್ಟೇನು? ಮುಳ್ಳಿವಾಕಲ್ ಟ್ವೀಟ್, ಇತಿಹಾಸ ಕೆದಕಿದ ವಿಜಯ್. ಮೇ 18ನೇ ತಾರೀಕು ಪ್ರತಿ ವರ್ಷ ಜಾಗತಿಕ ತಮಿಳರಿಗೆ ಇದು ಮುಳ್ಳಿವಾಕಲ್ ಸ್ಮರಣಾರ್ಥ ದಿನ. ಇದೇ ದಿನ ಸಿಎಂ ವಿಜಯ್ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಮುಳ್ಳಿವಾಕಲ್ ನೆನಪು ನಮ್ಮ ಹೃದಯದಲ್ಲಿದೆ. ಕಡಲಾಚೆ ಇರೋ ತಮಿಳು ಬಾಂಧವರ ಹಕ್ಕುಗಳಿಗೆ ನಾವು ಯಾವಾಗಲೂ ಕೂಡ ಬೆಂಬಲವಾಗಿರ್ತೀವಿ ಅಂತ ಬರೆದುಬಿಟ್ರು. ನೋಡೋಕೆ ಇದೊಂದು ಸಾಮಾನ್ಯ ಮಾನವೀಯತೆಯ ಪೋಸ್ಟ್ ಥರ ಕಾಣುತ್ತೆ, ಆದರೆ ಇದರ ಟೈಮಿಂಗ್ ಮತ್ತು ಹಿಸ್ಟ್ರಿ ನೋಡಿದ್ರೆ ವಿಜಯ್ ಅವರ ಅಸಲಿ ಆಟ ಯಾರಿಗಾದರೂ ಕೂಡ ಅರ್ಥ ಆಗುತ್ತೆ. ಹಾಗಿದ್ರೆ ಏನಿದು ಮುಳ್ಳಿವಾಕಲ್ ಹಿಸ್ಟ್ರಿ? 2009ರ ಮೇ ತಿಂಗಳು ಶ್ರೀಲಂಕಾ ಆರ್ಮಿ LTTE ವಿರುದ್ಧ ಫೈನಲ್ ವಾರ್ ಶುರು ಮಾಡಿತ್ತು. ಮೇ 17ಕ್ಕೆ LTTE ಸೋಲೊಪ್ಕೊಳ್ತು. ಮರುದಿನ ಅಂದರೆ ಮೇ 18ಕ್ಕೆ ಮುಳ್ಳಿವಾಕಲ್ ಅನ್ನೋ ಕರಾವಳಿಯಲ್ಲಿ LTTE ಚೀಫ್ ಪ್ರಭಾಕರನ್ ಹತ್ಯೆ ಆದರು. ರಿಪೋರ್ಟ್ಗಳ ಪ್ರಕಾರ ಕೇವಲ ಕೆಲವೇ ದಿನಗಳಲ್ಲಿ 40,000ಕ್ಕೂ ಅಧಿಕ ತಮಿಳರು ಅಲ್ಲಿ ಪ್ರಾಣ ಕಳ್ಕೊಂಡ್ರು. ಅದರಲ್ಲಿ ಮುಗ್ಧ ನಾಗರಿಕರು ಕೂಡ ಇದ್ರು. 40-70 ಜನ ಎಲ್ಲ, ರಿಪೀಟ್ ಮಾಡಿದ್ದೇವೆ ಕೇಳಿ, 40,000ಕ್ಕೂ ಅಧಿಕ ಜನರ ಪ್ರಾಣ ಹೋಯಿತು ತಮಿಳರದ್ದು. 70,000ಕ್ಕೂ ಅಧಿಕ ಜನ ಬದುಕಿದಾರ ಸತ್ರ ಏನು ಗೊತ್ತೇ ಆಗಲಿಲ್ಲ. ಆಮೇಲೆ ಮಾಯ ಆದರು ಅವರು. ಒಟ್ಟಾರೆ ಯುದ್ಧದಲ್ಲಿ ಮೃತಪಟ್ಟವರ ಸಂಖ್ಯೆ 1,00,000 ದಾಟಿತು. ಈ ರಕ್ತಸಿಕ್ತ ಇತಿಹಾಸವನ್ನು ತಮಿಳರು ಪ್ರತಿ ವರ್ಷ ಮೇ 18ಕ್ಕೆ ಕಣ್ಣೀರಿಂದ ನೆನಪು ಮಾಡಿಕೊಳ್ತಾರೆ. ಈಗ ಸಿಎಂ ಆಗಿರೋ ವಿಜಯ್ ಇದೇ ಸೆಂಟಿಮೆಂಟ್ಗೆ ಕೈ ಹಾಕಿದ್ದಾರೆ. ಗಮನಿಸಿ ಸ್ನೇಹಿತರೆ, ಈ ಹಿಂದೆ ಕರುಣಾನಿಧಿ, ಸ್ಟಾಲಿನ್, ಪಳನಿಸ್ವಾಮಿ ಕೂಡ ಸಿಎಂ ಆಗಿದ್ದಾಗ ಮುಳ್ಳಿವಾಕಲ್ ಸಂತ್ರಸ್ತರನ್ನ ಸ್ಮರಿಸಿದ್ರು. ಆದರೆ ಅವರು ಯಾರೂ ಕೂಡ LTTE ಅಥವಾ ಪ್ರಭಾಕರನ್ ಇಮೇಜ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗೋಕೆ ಹೋಗಿರಲಿಲ್ಲ. ಇಂಟೆನ್ಷನಲಿ ಪ್ರಭಾಕರನ್ರನ್ನ ಅವಾಯ್ಡ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಈ LTTE ಮತ್ತು ಪ್ರಭಾಕರನ್ ಭಾರತದ ಪ್ರಧಾನಿಯಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನ, ರಾಜೀವ್ ಗಾಂಧಿ ಅವ್ರನ್ನ ಚುನಾವಣಾ ಪ್ರಚಾರದ ವೇಳೆ ಹತ್ಯೆ ಮಾಡಿದಂಥ ವ್ಯಕ್ತಿ. ಹಾಗಾಗಿ ಆದರೆ ವಿಜಯ್ ಸಿಎಂ ಆದ ಮೊದಲ ವರ್ಷವೇ ಲೈನ್ ಕ್ರಾಸ್ ಮಾಡಿ ಈ ಡೆಡ್ಲಿ ರಿಸ್ಕ್ ತಗೊಂಡಿದ್ದಾರೆ. ವಿಜಯ್ ಹೀಗೆ ಪ್ರಭಾಕರನ್ ಬಗ್ಗೆ ಮಾತನಾಡ್ತಿರೋದು ಮೊದಲ ಬಾರಿನೂ ಅಲ್ಲ. 2008ರಲ್ಲಿ ಶ್ರೀಲಂಕಾ ಯುದ್ಧ ಪೀಕ್ನಲ್ಲಿದ್ದಾಗ ಈಳಂ ತಮಿಳರ ಬೆಂಬಲಕ್ಕೆ ನಿಂತು ವಿಜಯ್ ಚೆನ್ನೈನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೂಡ ಮಾಡಿದ್ರು. ಆಗಲೇ ಅವರು ಶ್ರೀಲಂಕಾದ ತಮಿಳರಿಗೆ ಸ್ವಾತಂತ್ರ್ಯ ಸಿಗಲಿ ಅಂತ ಗುಡುಗಿದ್ರು. ನಾವೆಲ್ಲ ಹುಲಿಯ ಮರಿಗಳು ಅಂತ ಅಬ್ಬರಿಸಿದ್ರು. ಇನ್ನು ಎಲೆಕ್ಷನ್ಗೂ ಮುಂಚೆ ಏನಂದರೆ ಸೆಪ್ಟೆಂಬರ್ 2025ರಲ್ಲಿ ನಾಗಪಟ್ಟಣಂ ಸಮಾವೇಶದಲ್ಲೇ ತಾಯಿಯಷ್ಟು ಪ್ರೀತಿ ತೋರ್ತಾ ಇದ್ದ ನಾಯಕನನ್ನು ಕಳ್ಕೊಂಡು ನಮ್ಮ ಈಳಂ ತಮಿಳರು ನರಳುತ್ತಾ ಇದ್ದಾರೆ, ಅವ್ರಿಗಾಗಿ ಧ್ವನಿ ಎತ್ತೋದು ನನ್ನ ಕರ್ತವ್ಯ ಅಂತ ಹೇಳಿ ಪ್ರಭಾಕರನ್ರನ್ನ ಸ್ಮರಿಸಿ ಅವ್ರನ್ನ ಸಾಕ್ಷಾತ್ ತಾಯಿ ಹೃದಯಕ್ಕೆ ಹೋಲಿಸ್ಬಿಟ್ರು. ಅಷ್ಟೇ ಅಲ್ಲ, ವಿಜಯ್ ಅವರ TVK ಪಕ್ಷದ ಬಾವುಟದ ಹಿಂದೆ ಕೂಡ LTTE ಕನೆಕ್ಷನ್ ಇದೆ. ಬಾವುಟದ ಮೇಲೆ ಕೆಳಗೆ ಕೆಂಪು, ಮಧ್ಯದಲ್ಲಿ ಹಳದಿ ಬಣ್ಣ ಇದೆ. 2 ಆನೆ ಜೊತೆಗೆ ವಾಗೈ ಹೂವಿನ ಗುರುತಿದೆ. ಹಲವರ ಪ್ರಕಾರ ಈ ಕೆಂಪು ಹಳದಿ ಕಾಂಬಿನೇಷನ್ ಇದೆಯಲ್ಲ, ಇದು ತಮಿಳು ಈಳಂ ಅಥವಾ LTTE ಧ್ವಜಕ್ಕೆ ಮ್ಯಾಚ್ ಆಗುತ್ತೆ. ವಿಜಯ್ ಬಾವುಟದಲ್ಲಿ ಹುಲಿ ಗುರುತಿಲ್ಲದೆ ಇರ್ಬೋದು, ಆದರೆ ಆ ಬಣ್ಣಗಳ ಸೆಲೆಕ್ಷನ್ ಇದೆಯಲ್ಲ, ಅದೊಂದು ದೊಡ್ಡ ಎಚ್ಚರಿಕೆಯ ಸಿಗ್ನಲ್ ಅಂತ ರಾಜಕೀಯ ಪಂಡಿತರು ಹೇಳ್ತಾರೆ. ಸ್ನೇಹಿತರೆ, ವಿಜಯ್ ಅವರ ಈ ಗೇಮ್ ಪ್ಲಾನ್ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಮೊದಲು ತಮಿಳುನಾಡಿನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ದಶಕಗಳಿಂದ ತಮಿಳುನಾಡಿನಲ್ಲಿ ಓಡ್ತಾ ಇದ್ದಿದ್ದು ಎರಡು ವಿಚಾರ. ಒಂದು ದ್ರಾವಿಡ ಸಿದ್ಧಾಂತ, ಇನ್ನೊಂದು ತಮಿಳು ರಾಷ್ಟ್ರೀಯತೆ. ದ್ರಾವಿಡ ಸಿದ್ಧಾಂತವನ್ನು DMK, ಅಣ್ಣಾ DMK ಫಾಲೋ ಮಾಡಿದ್ರೆ ತಮಿಳು ರಾಷ್ಟ್ರೀಯತೆಯನ್ನು ಸೀಮನ್ರಂತಹ ನಾಯಕರು ಫಾಲೋ ಮಾಡ್ತಾ ಇದ್ರು. ಆದರೆ ಇವೆರಡರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಅದು ಹೇಗೆ ಅಂದರೆ, ಪೆರಿಯಾರ್ ಹುಟ್ಟು ಹಾಕಿದ ದ್ರಾವಿಡ ಸಿದ್ಧಾಂತ ಇದೆಯಲ್ವಾ,
ಇದು ಜಾತಿ ವಿನಾಶ, ಸಾಮಾಜಿಕ ನ್ಯಾಯ, ಬಡವರ ಕಲ್ಯಾಣ, ಹಿಂದಿ ಹೇರಿಕೆ ವಿರೋಧಿಸೋದು, ಇದ್ರ ಮೇಲೆ ನಿಂತಿರೋ ಐಡಿಯಾಲಜಿ. ಇಲ್ಲಿ ತಮಿಳು ಭಾಷೆಗಿಂತ ಹೆಚ್ಚಾಗಿ ಸಮಾನತೆಗೆ ದೊಡ್ಡ ಮಣೆ ಹಾಕಲಾಗುತ್ತೆ. ಈ ಸಿದ್ಧಾಂತವನ್ನು ಇವತ್ತಿನ ಸ್ಟಾಲಿನ್ ಅವರ DMK ಪಕ್ಷ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ಕೊಳ್ಳುತ್ತೆ. ಇದು ಸಮಾಜ ಸುಧಾರಣೆ ವಿಚಾರದಲ್ಲಿ ಸೂಪರ್ ಆಗಿ ಕೆಲಸ ಮಾಡ್ತು ಕೂಡ ತಮಿಳುನಾಡಿನಲ್ಲಿ. ಆದರೆ ಇದರಲ್ಲೊಂದು ದೊಡ್ಡ ಮೈನಸ್ ಪಾಯಿಂಟ್ ಇತ್ತು, ಅದು ಅತಿಯಾದ ನಾಸ್ತಿಕತೆ. ಅಂದರೆ ದೇವರನ್ನೇ ನಂಬದೇ ಇರೋದು, ಅದರಲ್ಲೂ ಕೂಡ ಹಿಂದೂ ಧರ್ಮದ ಆಚರಣೆಗಳನ್ನು ವಿಪರೀತವಾಗಿ ಟೀಕಿಸೋದು. ಆದರೆ ತಮಿಳುನಾಡಿನಲ್ಲಿ ಒಂದು ದೊಡ್ಡ ವರ್ಗದ ಜನ, ಅದರಲ್ಲೂ ಇವತ್ತಿನ ಯಂಗ್ಸ್ಟರ್ಸ್, ಈ ಅತಿಯಾದ ನಾಸ್ತಿಕತೆಯನ್ನು ಒಪ್ತಾ ಇಲ್ಲ. ಯುವಕರಿಗೆ ತಮ್ಮ ತಮಿಳು ಭಾಷೆ ಬಗ್ಗೆ ಎಷ್ಟು ಹೆಮ್ಮೆ ಇದೆಯೋ ಹಾಗೆ ತಾವು ಹೋಗೋ ದೇವಸ್ಥಾನಗಳ ಮೇಲೂ ಅಷ್ಟೇ ಭಕ್ತಿ ಇದೆ. ಹೀಗಾಗಿ DMK ನಾಯಕರ ಆ ದೇವರ ವಿರೋಧಿ ಮಾತುಗಳು ತಮಿಳು ಯುವಕರಿಗೆ ಅಷ್ಟಾಗಿ ಕನೆಕ್ಟ್ ಆಗ್ತಾ ಇಲ್ಲ. ಇನ್ನೊಂದು ಕಡೆ ತಮಿಳು ರಾಷ್ಟ್ರೀಯತೆ ವಿಚಾರ, ಇದನ್ನು ನಾಮ್ ತಮಿಳರ್ ಕಚ್ಚಿ ನಾಯಕ ಸೀಮಾನ್ ಉಗ್ರವಾಗಿ ಫಾಲೋ ಮಾಡ್ತಾರೆ. ಅವ್ರ ಪ್ರಕಾರ ತಮಿಳು ಭಾಷೆ, ತಮಿಳು ಹೆಮ್ಮೆ, ಶ್ರೀಲಂಕಾ ತಮಿಳರ ಏಳಂ ಹೋರಾಟವೇ ಮೇನ್ ಅಜೆಂಡಾ. ಹಾಗೆ ಪ್ರಭಾಕರನ್ ವಿಚಾರವನ್ನು ಮುಂದಿಟ್ಕೊಂಡು ಯುವಕರನ್ನು ಹುಚ್ಚೆಬ್ಬಿಸ್ತಾರೆ ಅವರು. ಆದರೆ ಸೀಮಾನ್ ಅವರ ಪ್ರಾಬ್ಲಮ್ ಏನು ಅಂದರೆ ಅವರು ತೀವ್ರಗಾಮಿ, ಅಂದರೆ ಎಕ್ಸ್ಟ್ರೀಮಿಸ್ಟ್ ನಿಲುವುಗಳು ಅವ್ರದ್ದು. ಅವರ ಭಾಷಣಗಳು ಎಷ್ಟೊಂದು ಉಗ್ರವಾಗಿರ್ತವೆ ಅಂತ ಹೇಳಿದ್ರೆ ಸಾಮಾನ್ಯ ಜನ, ಮಿಡಲ್ ಕ್ಲಾಸ್ ವೋಟರ್ಸ್ ಮತ್ತು ಮೈನಾರಿಟೀಸ್ ಸೀಮಾನ್ ಕಂಡ್ರೆ ಹೆದರಬೇಕು, ಡೇಂಜರ್ ಫೆಲೋ ಅಂತೇಳಿ. ಅಷ್ಟು ಈತ ಏನಾದರೂ ಪವರ್ಗೆ ಬಂದರೆ ತಮಿಳುನಾಡಿನಲ್ಲಿ ಮತ್ತೆ ಫುಲ್ ಅಸ್ಥಿರ ಆಗುತ್ತೆ ವಾತಾವರಣ ಅನ್ನೋ ಹೆದರಿಕೆ. ನೋಡಿ, ಸರಿಯಾಗಿ ಇದೇ ಜಾಗದಲ್ಲಿ ಒಂದು ದೊಡ್ಡ ಪೊಲಿಟಿಕಲ್ ಗ್ಯಾಪ್ ಕ್ರಿಯೇಟ್ ಆಗಿತ್ತು. ಜನರಿಗೆ ತಮಿಳು ಹೆಮ್ಮೆನೂ ಬೇಕಿತ್ತು, ಕಲ್ಯಾಣ ಯೋಜನೆಗಳು ಬೇಕಿತ್ತು. ಆದರೆ DMK ಥರ ದೇವರ ವಿರೋಧಿ ನಿಲುವು ಬೇಡಾಗಿತ್ತು, ಹಾಗೆ ಸೀಮಂತರ ಉಗ್ರವಾದವೂ ಬೇಡವಾಗಿತ್ತು. ಈಗ ವಿಜಯ್ ಅದೆರಡನ್ನು ಮಿಕ್ಸ್ ಮಾಡಿ ಒಂದು ಡೆಡ್ಲಿ ಕಾಕ್ಟೇಲ್ ರೆಡಿ ಮಾಡಿದ್ದಾರೆ. ಅದಕ್ಕೆ ಅವರು ಹೇಳಿದ್ದು, ದ್ರಾವಿಡ ಸಿದ್ಧಾಂತ ಮತ್ತು ತಮಿಳು ರಾಷ್ಟ್ರೀಯತೆ ಈ ಮಣ್ಣಿನ ಎರಡು ಕಣ್ಣುಗಳಿದ್ದ ಹಾಗೆ ಅಂತ. ಇದನ್ನೇ ಪೊಲಿಟಿಕಲ್ ಪಂಡಿತರು ನಿಯೋ ದ್ರಾವಿಡಿಯನಿಸಮ್, ಆ ರೀತಿಯ ಹೊಸ ಪಾಲಿಟಿಕ್ಸ್ ಮಾಡೋಕ್ಕೆ ವಿಜಯ್ ಟ್ರೈ ಮಾಡ್ತಿದ್ದಾರೆ ಅಂತ ಗುರುತಿಸ್ತಾ ಇದ್ದಾರೆ. ಇದನ್ನು ಮುಂದಿಟ್ಕೊಂಡೇ ವಿಜಯ್ ಚುನಾವಣೆ ಗೆದ್ದಿದ್ದು. ಆದರೆ ಆಲ್ರೆಡಿ ಎಲೆಕ್ಷನ್ ಗೆದ್ದು CM ಆದ್ಮೇಲೂ ಕೂಡ ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಬೆಂಕಿಗೆ ಕೈ ಹಾಕಿದ್ದಾರೆ ವಿಜಯ್. ಪ್ರಭಾಕರನ್ ಜಪ ಮಾಡಿದ್ದಾರೆ. ಅದು ಯಾಕೆ ಅಂತ ನೋಡೋಕ್ಕೂ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ನ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ಗಳಿಗೆ ಮಾತ್ರ ಸೀಮಿತವಾಗಿರೋ ವಿಶೇಷ ವರದಿಗಳು ಹಾಗೂ ಹೆಚ್ಚಿನ ವಿಡಿಯೋಗಳ ಅರ್ಲಿ ಆಕ್ಸೆಸನ್ನು ಪಡೆಯೋದು ಮಾತ್ರ ಅಲ್ಲ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ದಯವಿಟ್ಟು ಚೆಕ್ ಮಾಡಿ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ವಿಜಯ್ ಅವರದ್ದು ತುಂಬ ಸಿಂಪಲ್ ಲೆಕ್ಕಾಚಾರ. ವಿರೋಧ ಪಕ್ಷದಲ್ಲಿರೋ ಸ್ಟಾಲಿನ್ ಮತ್ತೆ ತಮಿಳು ಹೆಮ್ಮೆಯನ್ನು ಮುಂದಿಟ್ಕೊಂಡು ಎದ್ದು ಬರದೇ ಇರೋ ಥರ ಆಗಬೇಕು. ಕಂಪ್ಲೀಟ್ ಲಾಕ್ ಮಾಡಬೇಕು ಸ್ಟಾಲಿನ್ನ. ಇತ್ತ ತಮಿಳು ಸೆಂಟಿಮೆಂಟ್ ಇಟ್ಕೊಂಡಿರೋ ಸೀಮನ್ ಪಕ್ಷಕ್ಕೆ ತಮಿಳುನಾಡಲ್ಲಿ ಸುಮಾರು 8-10% ಫಿಕ್ಸ್ಡ್ ವೋಟ್ ಬ್ಯಾಂಕ್ ಇದೆ. ಆ ಯುವಕರನ್ನು ಕಂಪ್ಲೀಟ್ ಆಗಿ ತನ್ನ ಕಡೆಗೆ ಸೆಳೆದು ಸೀಮನ್ ಪಕ್ಷವನ್ನು ಖಾಲಿ ಮಾಡಬೇಕು. ಜೊತೆಗೆ ವಿಜಯ್ ಕೇವಲ ತಮಿಳುನಾಡಿನ ಗಡಿಗೆ ಮಾತ್ರ ಸೀಮಿತ ಆಗೋಕೆ ಇಷ್ಟಪಡ್ತಾ ಇಲ್ಲ. ಜಗತ್ತಿನ 80ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿರೋ ಕೋಟ್ಯಂತರ ತಮಿಳರಿಗೆ ತಾನೇ ಏಕೈಕ ತಲೈವ ಆಗಬೇಕು, ಏಕೈಕ ಆಶಾಕಿರಣ ಆಗಬೇಕು, ಗ್ಲೋಬಲ್ ತಮಿಳರ ದೊಡ್ಡ ಧ್ವನಿ ಆಗಬೇಕು, ಇನ್ಕ್ಲೂಡಿಂಗ್ ಶ್ರೀಲಂಕಾದಲ್ಲಿರೋ ತಮಿಳರು ಸೇರಿ ಅನ್ನೋದು ವಿಜಯ್ ಪ್ಲಾನ್. ಇದೆಲ್ಲ ಮಾಡಬೇಕು ಅಂದರೆ ಶ್ರೀಲಂಕಾದಲ್ಲಿದ್ದ ತಮಿಳು ಪ್ರತ್ಯೇಕತಾವಾದಿಗಳಿಗೆ ಬೆಂಬಲ ಕೊಡೋದು ಬಿಟ್ಟರೆ ಅವರಿಗೆ ಬೇರೆ ಶಕ್ತಿಶಾಲಿ ಅಸ್ತ್ರ ಕಾಣಲಿಲ್ಲ. ಅಲ್ಲದೆ ಈ ಹಿಂದಿನ CMಗಳು ಆಗಲೇ ಹೇಳಿದ ಹಾಗೆ ರಾಜೀವ್ ಗಾಂಧಿಯಂತಹ ಭಾರತದ ಮಾಜಿ ಪ್ರಧಾನಿಯನ್ನು ಹತ್ಯೆ ಮಾಡಿದವರು, ಉಗ್ರರು ಅಂತ ಘೋಷಿಸಲ್ಪಟ್ಟವರು, ಏನಕ್ಕೆ ಅವ್ರ ವಿಚಾರನ ಜಾಸ್ತಿ ಕೆತ್ಕೋದು ಅಂತ ಹೇಳಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರು LTT ಮತ್ತು ಪ್ರಭಾಕರನ್ರಿಂದ. ಆದರೆ ವಿಜಯ್ ನಾನು ಯಾರಿಗೂ ಹೆದರಲ್ಲ ಅಂತ ತೋರಿಸ್ಕೊಂಡು ಜನಗಳ ಮುಂದೆ ರಿಯಲ್ ಲೈಫ್ ತಲಬದಿ ಆಗೋ ಇಮೇಜ್ ಬಿಲ್ಡ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಶ್ರೀಲಂಕಾ ತಮಿಳರ ಎಮೋಷನ್ ಅನ್ನೋದು ಬರೀ ಹಿಸ್ಟ್ರಿ ಅಲ್ಲ, ಅದೊಂದು ಪೊಲಿಟಿಕಲ್ ಎನರ್ಜಿ. ವಿಜಯ್ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ರಾಜೀವ್ ಹಂತಕರ ಆರಾಧನೆ, CM ವಿಜಯ್ಗೆ ಕಂಟಕ. ಯಾವಾಗ ವಿಜಯ್ ಈ ತರ ಟ್ವೀಟ್ ಮಾಡಿದ್ರು ದಿಲ್ಲಿಯಲ್ಲಿ ಬೆಂಕಿ ಹತ್ಕೊಂಡಿದೆ. ಬಿಜೆಪಿ ನಾಯಕರು CM ವಿಜಯ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾಕಂದ್ರೆ ಭಾರತದಲ್ಲಿ LTT ಅಂದ್ರೆ ಕೇವಲ ಒಂದು ಸಂಘಟನೆ ಅಲ್ಲ. 1991 ಮೇ 21 ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ
ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವ್ರನ್ನ LTTE ಆತ್ಮಾಹುತಿ ದಾಳಿ ಮಾಡಿ ಭೀಕರವಾಗಿ ಹತ್ಯೆ ಮಾಡಿದ್ರು. LTTEನವರು ರಾಜೀವ್ ಗಾಂಧಿ ಅವರೊಂದಿಗೆ 14ಕ್ಕೂ ಅಧಿಕ ಜನ ಅಲ್ಲಿ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ರು. ಇದೇ ಕಾರಣಕ್ಕೆ UAPA ಆಕ್ಟ್ ಅಡಿಯಲ್ಲಿ LTTEನ ಭಾರತದಲ್ಲಿ ಶಾಶ್ವತವಾಗಿ ಬ್ಯಾನ್ ಮಾಡಲಾಗಿದೆ. ಈಗ CM ಕುರ್ಚಿಯಲ್ಲಿ ಕೂತು ಅದೇ ಸಂಘಟನೆ ಬಗ್ಗೆ ವಿಜಯ್ ಸಾಫ್ಟ್ ಕಾರ್ನರ್ ತೋರಿಸಿರೋದು ಕೋಲಾಹಲಕ್ಕೆ ಕಾರಣ ಆಗಿದೆ. ಬಿಜೆಪಿ ನಾಯಕ ಅನುರಾಗ್ ಠಾಕೂರ್ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ದಾರೆ. ಅಕ್ಷಮ್ಯ ಅಪರಾಧ ಇದು. ನಮ್ಮ ಸೈನಿಕರ ಮಾಜಿ ಪ್ರಧಾನಿಯ ಕಗ್ಗೊಲೆ ಮಾಡಿದವರನ್ನ ಒಬ್ಬ CM ಸ್ಮರಣೆ ಮಾಡ್ತಾರೆ ಅಂದ್ರೆ ಇದು ಖಂಡನೀಯ ಅಂತ ಗುಡುಗಿದ್ದಾರೆ. ಇತ್ತ ಬಿಜೆಪಿಯ IT ಸೆಲ್ನ ಚೀಫ್ ಅಮಿತ್ ಮಾಳವಿಯ ನೇರವಾಗಿ ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಅಧಿಕಾರದ ಒಂದು ಚೂರು ಸಿಕ್ಕರೆ ಸಾಕು, ಕಾಂಗ್ರೆಸ್ ಸುಮ್ಮನಿರುತ್ತೆ ಅಂತ ಪೋಸ್ಟ್ ಹಾಕಿದ್ದಾರೆ. ಕಾಂಗ್ರೆಸ್ ಈಗ ತಮಿಳುನಾಡಿನಲ್ಲಿ ವಿಜಯ್ ಅವರ ಮೈನಾರಿಟಿ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಿದೆ. ಚುನಾವಣೆ ಗೆದ್ದಾಗ ಖುದ್ದಾಗಿ ರಾಹುಲ್ ಗಾಂಧಿ ವಿಜಯ್ಗೆ ಕಂಗ್ರಾಚ್ಯುಲೇಟ್ ಮಾಡಿದ್ರು. ಈಗ ಕಾಂಗ್ರೆಸ್ ಸ್ಥಿತಿ ಹೇಗಾಗಿದೆ ಅಂದ್ರೆ ನುಂಗೋಕ್ಕೂ ಆಗ್ತಿಲ್ಲ, ಉಗುಳೋಕ್ಕೂ ಆಗ್ತಿಲ್ಲ, ಗಂಟಲಲ್ಲಿ ಸಿಕ್ಕಾಕೊಂಡಿದೆ. ಒಂದು ವೇಳೆ ವಿಜಯ್ ಅವರ ಈ ಟ್ವೀಟ್ ಅನ್ನ ಜೋರಾಗಿ ವಿರೋಧಿಸಿದ್ರೆ ಸರ್ಕಾರ ಅಲುಗಾಡಬಹುದು, ತಮಿಳು ವೋಟರ್ಸ್ ಕೈ ಕೊಡಬಹುದು. ವಿಜಯ್ ಕಾಂಗ್ರೆಸ್ನ ಮೂಲೆಗೆ ಬಿಸಾಕಿ ನಿಮ್ ಸಪೋರ್ಟ್ ಯಾರಿಗೆ ಬೇಕು ಅಂತ ಹೇಳಿ ಅಣ್ಣಾ DMK ಬಂಡಾಯ ಬಣ ಏನ್ ಬಂದಿದೆ ಅವ್ರ ಮೇಲೆ ಡಿಪೆಂಡ್ ಆಗ್ಬೋದು. ಸೈಲೆಂಟ್ ಆಗಿರೋಣ ಅಂತ ಹೇಳಿದ್ರೆ ನೋಡ್ರಿ, ಸ್ವಂತ ತಂದೆಯನ್ನೇ ಕೊಂದವರನ್ನ ಆರಾಧಿಸ್ತಿದ್ದಾರೆ ವಿಜಯ್. ಅವರೊಟ್ಟಿಗೆ ಅಧಿಕಾರಕ್ಕೋಸ್ಕರ ಯಾವ ಲೆವೆಲಿಗೆ ಬೇಕಾದ್ರೂ ಹೋಗ್ತಾರಲ್ವಾ, ಇವರು ಎಷ್ಟು ಕೀಳು ಮಟ್ಟಕ್ಕೆ ಬೇಕಾದ್ರೂ ಹೋಗೋಕೆ ಹಿಂದಿಟ್ಟು ಹಾಕಲ್ವಲ್ಲ ಅಂತ ಬಿಜೆಪಿ ಪ್ರಶ್ನೆ ಮಾಡುತ್ತೆ. ಬಿಜೆಪಿ ಪ್ರಶ್ನೆ ಮಾಡುತ್ತೋ ಬಿಡುತ್ತೋ ರಾಹುಲ್ ಗಾಂಧಿಗೆ ಮತ್ತು ಕಾಂಗ್ರೆಸ್ನ ಟಾಪ್ ಫ್ಯಾಮಿಲಿಗೆ, ಕಾಂಗ್ರೆಸ್ನ ರನ್ ಮಾಡೋ ಟಾಪ್ ಫ್ಯಾಮಿಲಿಗೆ ಅದು ಇಲ್ಲಿಗೆ ಟಚ್ ಮಾಡೋ ವಿಚಾರ, ಅದು ಹೃದಯಕ್ಕೆ ಈಟಿ ಹಾಕೋ ವಿಚಾರ ಇದು. ಸೊ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಒಟ್ಟಲ್ಲಿ ಮುಳ್ಳಿವಾಕಲ್ನ ಆ ಘಟನೆ ಮತ್ತೆ ಈಗ ಇತಿಹಾಸ ಸೆಂಟರ್ ಸ್ಟೇಜ್ಗೆ ಡಿಸ್ಕಷನ್ಗೆ ಮತ್ತೆ ವಾಪಸ್ ಬಂದಿದೆ ವಿಜಯರಿಂದಾಗಿ. ಒಬ್ಬ ಮುಖ್ಯಮಂತ್ರಿಯಾಗಿ ಭಾರತದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿರೋ ವ್ಯಕ್ತಿ, ಪ್ರಮಾಣ ವಚನ ಸ್ವೀಕಾರ ಮಾಡಿರೋ ವ್ಯಕ್ತಿ ಈ ರೀತಿ ಮಾಡೋದು ಸರಿನಾ? ನಿಮಗೇನಿಸುತ್ತೆ? ಇದರಿಂದ ದಿಲ್ಲಿ ಮತ್ತು ತಮಿಳುನಾಡು ನಡುವೆ ಮತ್ತೆ ಫೈಟ್ ಶುರುವಾಗುತ್ತಾ? ಕಾಂಗ್ರೆಸ್ ಈಗ ಏನು ಮಾಡುತ್ತೆ? ರಾಹುಲ್ ಗಾಂಧಿ ಏನು ಮಾಡ್ತಾರೆ? ಈಗ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.